ಹಾಯ್ ಎಲ್ರಿಗೂ ಶುಭೋದಯ. ನಾನು ಕಾವ್ಯ. ಇದು ನನ್ನ ಟ್ಯೂಸ್ಡೇ ವ್ಲಾಗ್, ಮಾರ್ನಿಂಗ್ ವ್ಲಾಗ್. ನೀವೇನಾದರೂ ಇದೇ ಮೊದಲು ನನ್ನ ವೀಡಿಯೋಸ್ ನೋಡ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮೊದಲಿಗೆ ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಗೆ ಉಪ್ಪು ಹಾಕ್ಕೊಂಡು ಬಿಸಿನೀರನ್ನು ಕುಡಿದೆ. ನೆಕ್ಸ್ಟ್ ಅದಾದಮೇಲೆ ನಾನು ಸಿಹಿ ಗೆಣಸನ್ನು ಕೂಡ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮೊದಲಿಗೆ. ಆದಮೇಲೆ ನಾನಿಲ್ಲಿ ಇವತ್ತು ಮೆಂತ್ಯ ಮತ್ತು ಮಿಕ್ಸ್ ತರಕಾರಿದ್ದು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಪತ್ರೆನ ಹಾಕಿ ಫ್ರೈ ಮಾಡಿಕೊಂಡು 1 ನಿಮಿಷ. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪು ನೀಟಾಗಿ ಬಿಡಿಸಿ ತೊಳ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಮಸಾಲ ರುಬ್ಕೊಳ್ಳೋಕ್ಕೋಸ್ಕರ ನಾನೊಂದು ಜಾರ್ಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಮೆಂತ್ಯ ಸೊಪ್ಪು ಕೂಡ ಇರುತ್ತೆ, ಜಾಸ್ತಿ ಸೊಪ್ಪಾಗಿಬಿಡುತ್ತೆ. ನಾನಿಲ್ಲಿ 2 ಲವಂಗ, 1 ಚಕ್ಕೆ ಮತ್ತು 1 ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಾಯಿ ಪೀಸನ್ನು ತೊಗೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಇದಕ್ಕೆ ಸೊಪ್ಪು ನೀಟಾಗಿ ಫ್ರೈ ಆಗಿದೆ. ನಾವಿದಕ್ಕೆ ಮೊದಲು ಕ್ಯಾರೆಟ್ ಹಾಕೋಣ. ಕ್ಯಾರೆಟು, ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಬೀನ್ಸ್ ಇರಲಿಲ್ಲ, ನೀವು ಬೇಕಾದ್ರೆ ಬೀನ್ಸು ಮತ್ತು ಟೊಮೊಟೊನ ಹಾಕೊಬೋದು. ನಾನಿಲ್ಲಿ ಟೊಮೊಟೊನ ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಮಿಕ್ಸ್ ತರಕಾರಿನ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವೇನೇ ಮಾಡಬೇಕು ಅಂದರೂ ಕೂಡ ನಾವು ನೈಟೇ ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಬೆಳಗ್ಗೆ ಆದರೆ ತುಂಬ ಲೇಟ್ ಆಗಿಬಿಡುತ್ತೆ. ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಏನೋ ಮಾಡಿಬಿಡ್ತಾಯಿವಿ. ಅದಕ್ಕೆ ಯಾವಾಗಲೂ ಮುಂದೆ ಯೋಚನೆ ಮಾಡ್ತಾ ಇರಬೇಕು, ಏನು ಮಾಡಬೇಕು ಬೆಳಗ್ಗೆ ಅಂತ. ಅದಾದಮೇಲೆ ನಾವಿಲ್ಲಿ ಇದಕ್ಕೆ ಬಟಾಣಿ ಹಾಕ್ಕೊತಾ ಇದ್ದೀನಿ. ಬಟಾಣಿ ಹಾಕಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದರಲ್ಲಿರೋ ಮಸಾಲ ವಾಸನೆ ಎಲ್ಲ ಹೋಗಿ ಅದು ನೀಟಾಗಿ ಫ್ರೈ ಆಗಿಬಿಡುತ್ತೆ ಮತ್ತು ಬೇಗ ಫ್ರೈ ಆಗಿಬಿಡುತ್ತೆ ನಾವು ಉಪ್ಪು ಹಾಕ್ಕೊಂಡ್ರೆ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ನಾನು 2 ಗ್ಲಾಸ್ ಅಕ್ಕಿನ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಒಂದು 5 ಮಿನಿಟ್ಸು. ಅದಾದಮೇಲೆ ನಾವಿಲ್ಲಿ ಇದಕ್ಕೆ ನೀರು ಹಾಕಿ ಮತ್ತು ಉಪ್ಪು ಹಾಕಿ 2 ವಿಶಿಲ್ಸ್ ಮಾಡಿಸಿದ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ. ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಇದೇ ಥರ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಪಲಾವ್ಗೋಸ್ಕರ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು, ಚಿಕ್ಕದಾಗಿ ಹಚ್ಕೊಂಡಿರೋವಂಥ ಸೌತೆಕಾಯಿ ಹಾಗೂ ಚಿಕ್ಕದಾಗಿ ಹಚ್ಕೊಂಡಿರೋವಂಥ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮೊಸರು ಬಜ್ಜಿ ಕೂಡ ಮಾಡಿಕೊಂಡೆ. ಶಶಿ ಮಧ್ಯಾಹ್ನ ಊಟಕ್ಕೋಸ್ಕರ ಮುದ್ದೆ ಕೂಡ ಮಾಡಬೇಕಾಗಿತ್ತು. ಮುದ್ದೆಗೋಸ್ಕರ ನೀರು ಕಾಯಕ್ಕಿಟ್ಟು ಹಾಗೆ ಅಷ್ಟರಲ್ಲಿ ಬಾಗಿಲು ಕೂಡ ಸ್ವಚ್ಛ ಮಾಡ್ಕೊಂಡ್ಬಂದೆ. ನಾನು ಖಂಡಿತ ರಂಗೋಲಿ ಅಂತೂ ದೊಡ್ಡದಾಗೆಲ್ಲ ಬಿಡೋದಕ್ಕೆ ಬರಲ್ಲ. ಅಕಸ್ಮಾತ್ ದೊಡ್ಡದಾಗಿ ಬಿಟ್ಟರೂ ಕೂಡ ನನ್ನ ಮಗ ಬಿಡೋದಿಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಬಿಟ್ಟೆ. ಹಾಗೆ ಶಶಿ ಎದ್ದಿದ್ದರಿಂದ ಅವರಿಗೋಸ್ಕರ ಬೆಲ್ಲದ ಕಾಫಿ ಕೂಡ ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ಬೆಲ್ಲನೇ ಯೂಸ್ ಮಾಡೋದು. ಯಾರಾದರೂ ಬಂದರೆ ಮಾತ್ರ ಸಕ್ಕರೆ ಕೊಡ್ತೀನಿ, ಇಲ್ಲಾಂದರೆ ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡೋದು. ಪಲಾವ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಇದೇ ರೀತಿಯಲ್ಲಿ ಮಾಡೋದು. ಹಾಗೆ ಶಶಿಗೆ ನಾನಿಲ್ಲಿ ಬೆಳಗಿನ ತಿಂಡಿಗೆ ಪಲಾವು, ಸೌತೆಕಾಯಿ ಹಾಗೂ ಸಿಹಿ ಗೆಣಸನ್ನು ಕೊಟ್ಟಿದ್ದೆ, ಹಾಗೆ ಮೊಸರು ಕೂಡ ಕೊಟ್ಟಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಭಗತ್ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಲಂಚ್ ಬಾಕ್ಸಿಗೆ ಬಿಸಿನೀರು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಮಕ್ಕಳಿಗೆ ಸ್ಕೂಲಲ್ಲಿ ನೆಗಡಿ, ಶೀತ, ಕೆಮ್ಮು ಎಲ್ಲ ಬೇಗ ಬಂದುಬಿಡುತ್ತೆ. ಇಷ್ಟು ದಿನದಿಂದ ಬೇಸಿಗೆಯಲ್ಲಿ ಮನೇಲಿದ್ದಿದ್ರೆ ಒಂದಿನ ಕೂಡ ಹುಷಾರು ತಪ್ಪಿರಲಿಲ್ಲ. ಆದರೆ ಸ್ಕೂಲ್ 4 ಡೇಸ್ ಅಷ್ಟೇ ಹೋಗಿರೋದ್ರಿಂದ
ಹಾಳೆ ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಬಿಸಿನೀರನ್ನು ಕೊಡ್ತೀನಿ. ಹಾಗೆ ಆದಷ್ಟು ನಾನಿಲ್ಲಿ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೂಟ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಾಗಿತ್ತು. ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ನನ್ನ ಪುಟ್ಟ ಮಗುನ ನನ್ನ ಜೊತೆ ಕೂರಿಸ್ಕೊಂಡೆ ಯಾವಾಗಲೂ ಪೂಜೆ ಮಾಡೋದು. ಅವನಿಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಊದುಬತ್ತಿ ಬೆಳಗೋದಂದರೆ ತುಂಬಾ ಇಷ್ಟಪಡ್ತಾನೆ. ಹಾಗೆ ನಾನು ಮೊದಲನೇ ಸಲ ಪೂಜೆ ಮಾಡೋದಕ್ಕೆ ಕೂರಿಸ್ಕೊಂಡಾಗ ಊದುಬತ್ತಿ ತೊಗೊಂಡು ಕಣ್ಣಲ್ಲಿ ಇಟ್ಕೊಬಿಟ್ಟಿದ್ದ. ಅದು ಸ್ವಲ್ಪ ಗಾಯ ಕೂಡ ಆಗಿತ್ತು ಅವನಿಗೆ. ನಮ್ಮ ಮನೆಯಲ್ಲಿ ಪೂಜಾ ರೂಮ್ ಇಲ್ಲದೆ ಇರೋದ್ರಿಂದ ನಾನು ಪುಟ್ಟದಾಗಿ ಶೋಕೇಶಲ್ಲೇ ಇಟ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೋಸ್ಕರ. ನೆಕ್ಸ್ಟು ಬರೋ ದಿನಗಳಲ್ಲಿ ಒಂದು ಪೂಜಾ ಕಬೋರ್ಡ್ ಕೂಡ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ತೊಗೊಂಡ್ರೆ ನಿಮಗೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಅವನಿಗೆ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಇಬ್ಬರು ಸೇರಿ ಪೂಜೆ ಕೂಡ ಮುಗಿಸಿದ್ದಾಯಿತು. ಹಾಗೆ ನಾನು ಸ್ವಲ್ಪ ಪನ್ನೀರ್ ಕೂಡ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ನಾನು ನಂದಿನಿ ಬ್ಲೂ ಪ್ಯಾಕೆಟ್ ಹಾಕಿದ್ದೀನಿ ಇವತ್ತು. ನನ್ನ ಹತ್ರ ಇದ್ದಿದ್ದೆ. ನೀವು ಬೇಕಾದರೆ ಆರೆಂಜ್ ಗ್ರೀನ್ ಹಾಕೊಂಡ್ರೆ ತುಂಬ ಜಾಸ್ತಿ ಬರುತ್ತೆ ಪನ್ನೀರು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ನಂಗೆ ಸ್ವಲ್ಪ ಕೇಕ್ ಮಾಡೋದಿತ್ತು. ನನ್ನ ಮಗ ಈ ಬಟರ್ ಬೀನ್ಸ್ ಕೆಫೆ ಬರುತ್ತಲ್ವ ಕಾರ್ಟೂನು, ಅದನ್ನು ನೋಡಿ ಯಾವಾಗಲೂ ಕೇಕು ಅಂತ ಕೇಳ್ತಾನೆ ಇರ್ತಾನೆ. ಅದಕ್ಕೋಸ್ಕರ ನಾನಿಲ್ಲಿ ಕೇಕ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಪನ್ನೀರ್ ಮಾಡಬೇಕಂದ್ರೆ 3 ಆಪ್ಷನ್ಸ್ ಇರುತ್ತೆ. ಒಂದು ಮೊಸರು ಹಾಕ್ಕೊಬೋದು, ಇಲ್ಲ ವಿನೆಗರು, ಇಲ್ಲ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಸೋಸ್ಕೊತಾ ಇದ್ದೀನಿ. ನನಗೆ ಇದರಲ್ಲಿ ಸಿಕ್ಕಿದ್ದು ಸ್ವಲ್ಪ ಮಾತ್ರ, ಯಾಕಂದರೆ ನನಗೆ ಬೇಕಾಗಿದ್ದು ಸ್ವಲ್ಪ 1 ಟೈಮಿಗೆ ಮಾತ್ರ ಬೇಕಾಗಿತ್ತು. ಹಾಗೆ ಪನ್ನೀರ್ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು. ನಾನು ಯಾವ ಶೇಪ್ ಕೂಡ ಮಾಡಿರಲಿಲ್ಲ. ನೀವು ಬೇಕಾದರೆ ಶೇಪಿಂಗ್ ಕೂಡ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಪನ್ನೀರ್ ಬಳಸಿ ಒಂದು ಬ್ರಿಟಾನಿಯಾ ಬಿಸ್ಕೆಟ್ ಡೆಸರ್ಟ್ ಕೂಡ ಮಾಡಿದ್ದೆ. ಹಾಗೆ ಸಂಜೆ ಹಸ್ಬೆಂಡ್ ಬಂದು ಹೀಗೆ ದಿನ ಹೋಯಿತು. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.